ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಅಂತ ಹೇಳ್ಬೋದು. ಯುಗಾದಿ ಹಬ್ಬಕ್ಕೆ ನಾನಿಲ್ಲಿ ಕಡಲೆಬೇಳೆ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಕಡಲೆಬೇಳೆ ಅಂತ ಯಾಕೆ ಪರ್ಟಿಕ್ಯುಲರ್ ಹೇಳ್ತೀನಿ ಅಂತಂದರೆ, ನಮ್ಮ ತವ್ರ ಮನೆ ಕಡೆ ಎಲ್ಲ ತೊಗರೆಬೇಳೆ ಹೋಳಿಗೆ ಕಡುಬು ಮಾಡಿದ್ರೆ, ನಮ್ಮ ಗಂಡನ ಮನೆ ಕಡೆ ಎಲ್ಲ ಕಡಲೆಬೇಳೆ ಮತ್ತು ಕಡಲೆಬೇಳೆದ ಕಡುಬು ಕಡಲೆಬೇಳೆ ಹೋಳಿಗೆ ಮಾಡ್ತಾರೆ. ಕಡಲೆಬೇಳೆ ಹೋಳಿಗೆ ಮಾಡೋದು ಭಾಳ ಈಜಿ. ತೊಗರಿಬೇಳೆ ಹೋಳಿಗೆ ಒಂದು ಸ್ವಲ್ಪ ಕಷ್ಟ. ಯಾಕಂದ್ರೆ ನಾನು ಅಮ್ಮ ತೊಗರಿಬೇಳೆ ಮಾಡ್ತಿದ್ರು ಅಂತಂದೇಳಿ ನಾನೆಲ್ಲ ಮೊದಲು ತೊಗರಿಬೇಳೆದು ಮಾಡೋಕತ್ರ ಒಂದು ಸ್ವಲ್ಪ ಬೇಯಿಸೋದೆಲ್ಲ ಕಷ್ಟ. ಈ ಕಡಲೆಬೇಳೆದು ತುಂಬ ಈಜಿಯಾಗಿ ಪಟ ಅಂತ ಮಾಡಿಬಿಡ್ಬೋದು. ಹಾಗಾದರೆ ಹೇಗೆ ಮಾಡೋದು ಮತ್ತು ಈಜಿ ವೇದಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಹೂರಣ ಸಾಫ್ಟಾಗಿ ಗಂಧ ತೆಗೆದ್ರೆ ಹೇಗೆ ಬರುತ್ತಲ್ಲ ಅಷ್ಟು ಸಾಫ್ಟಾಗಿ ಹೂರಣ ಮಾಡ್ಕೋಬೋದು. ಹೇಗೆ ಮಾಡ್ಕೊಳ್ಳೋದು ಅಂತಂದು ಹೇಳಿ ನಾನು ನಿಮಗೆ ಈಜಿ ವೇದಲ್ಲಿ ಪಟ ಅಂತ ಮಾಡ್ಬೋದು. ಬಿಗ್ನರ್ಸು ಮಾಡ್ಕೋಬೋದು, ಬರದೇ ಇರೋರು ಮಾಡ್ಬೋದು ಅಂತ ನಾನು ತೋರಿಸ್ತಿದ್ದೀನಿ. ಫುಲ್ ವಿಡಿಯೋ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಂಬರ್ಬೇಕಂದ್ರೆ ಸ್ಕಿಪ್ ಮಾಡದೆ ನೋಡಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ನಾನು ನಾಗವೇಣಿ ರಾಜ್ಯ. ಇಲ್ಲಿ ನೋಡ್ರಿ, ನಾನು ಕಡಲೆಬೇಳೆ ತೊಗೋತಾ ಇದ್ದೀನಿ. ಹಾಗೆ ಕುಕ್ಕರ್ ತೊಗೊಂಡಿದ್ದೀನಿ. 1 ಗ್ಲಾಸ್ ಕಡಲೆಬೇಳೆನ ನಾನು ಕುಕ್ಕರಿಗೆ ಹಾಕ್ಕೊಂಡು ಇನ್ನೊಂದು ಕಾಲು ಭಾಗ ಹಾಕ್ಕೋತೀನಿ. ಅಂದರೆ ನಾನು ಇಲ್ಲಿ ಕಡಲೆಬೇಳೆ ಸ್ವಲ್ಪ ಪ್ರಮಾಣ ತೊಗೋತಿದ್ದೀನಿ. ಯಾಕಂದರೆ ಹೋಳಿಗೆನೂ ಕೂಡ ಸ್ವಲ್ಪ ಮಾಡೋದು. ಕಾಲು ಭಾಗ ಯಾಕೆ ಜಾಸ್ತಿ ಕಡಲೆಬೇಳೆ ತೊಗೊಂಡೆ ಅಂದರೆ ಸಾಂಬಾರಿಗೂ ಕೂಡ ಆಗುತ್ತೆ. ಕಟ್ ತೆಗೆದುಬಿಟ್ಟು ಸ್ವಲ್ಪ ಕಟ್ ಕಡಿಮೆ ಬಂದೈತೆ ಅಂತಂದ್ರೆ ಇಲ್ಲಿ ನಾವು ವಿಶಿಲ್ ಹಾಕಿಸ್ತಾವಲ್ಲ, ಬೇಳೆನೂ ಹಾಕ್ಕೊಂಡು ರುಬ್ಕೋಬೋದು ಅಂತಂದು ಹೇಳಿ ಕಡಲೆಬೇಳೆ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ನಾನು ಅದಕ್ಕೆ 1 ಗ್ಲಾಸಿಗೆ ಒಂದು 2.5 ಗ್ಲಾಸ್ ನೀರು ಹಾಕೋಬೇಕು. 1 ಗ್ಲಾಸ್ ಕಡಲೆಬೇಳೆ ಹಾಕಿದ್ರೆ ಕುಕ್ಕರಿಗೆ ಬೇಯಿಸೋದ್ರಿಂದ 1 ಗ್ಲಾಸಿಗೆ ಇಲ್ಲಿ ನಾನು ಏನಂದರೆ 2.5 ಗ್ಲಾಸು ನೀರು ಹಾಕ್ಕೋತೀನಿ. ಅಂದ್ರೆ ಕರೆಕ್ಟಾಗಿ ಬೆಂದ್ಬಿಟ್ಟು ಜಾಸ್ತಿ ಉಕ್ಕಂಗಿಲ್ಲ, ಕುಕ್ಕರಲ್ಲೂ ಕೂಡ ಉಕ್ಕಂಗಿಲ್ಲ. ನಮಗೆ ಎಷ್ಟು ಬೇಕು ಅಷ್ಟು ಕಟ್ಟು ಸಿಗುತ್ತೆ ಮತ್ತು ಕರೆಕ್ಟಾಗಿ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಾನು ಅದರಷ್ಟು ನೀರು ಹಾಕ್ಕೊಂಡಿದ್ದೇನೆ. ನೋಡಿರಿ, ನಿಮಗೆ ಪ್ರಮಾಣ ತಿಳಿಸ್ತಿದ್ದೀನಿ. ನಾನು ಇಲ್ಲಿ ಈಜಿ ವೇ ಅಂತಂದ್ರೆ ಕಡಲೆಬೇಳೆ ಹಾಗೆ ಬೇಯಿಸೋದಂದರೆ ತುಂಬ ಕಷ್ಟ ಮತ್ತು ನಿಧಾನಕ್ಕೆ ಬೇಯ್ತೈತಿ. ಒಂದು ಕಡೆ ಬೆಂದರೆ ಒಂದು ಕಡೆ ಬೇಯಲ್ಲ. ನೋಡಿರಿ, ನಾನು ವಿಶಿಲ್ ಹಾಕಿ ಒಂದು 3 ವಿಶಿಲ್ ಒಂದು ಸ್ವಲ್ಪ ಜೋರು ಹಿಡ್ಕೋಬೇಕು. ಹಿಡ್ಕೊಂಬಿಟ್ಟು ನಾನು 3 ವಿಶಿಲ್ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡ್ತಾ ಇದ್ದೀರಾ ನೀವು. ನಾನು ಇದನ್ನು ಒಂದು ಸ್ಟೇನರ್ ತಗೊಂಬಿಟ್ಟು ನಾನು ಸ್ಟೇನ್ ಮಾಡ್ಕೋತಾ ಇದ್ದೀನಿ ಎಲ್ಲರನ್ನೂ ಕಡಲೆಬೇಳೆನ. ಇವಾಗ ನಾನು ಅದನ್ನು ಸ್ಟೇನ್ ಮಾಡ್ಕೊಂಬಿಟ್ಟು ಮತ್ತು ವಾಪಸ್ ಅದೇ ಕುಕ್ಕರಿಗೆ ಹಾಕಿಬಿಟ್ಟು ನಾನು ಮೊದಲೇ ಬೆಲ್ಲನ ಇಟ್ಕೊಂಡಿದ್ದೆ. ನೀವು ಕುಟ್ಟಾದ್ರೂ ಹಿಡ್ಕೊಳ್ರಿ, ಹೆರ್ಕೊಂಡ್ರೂ ಹಿಡ್ಕೊಳ್ರಿ. ಅಂದರೆ ಬೇಗ ಈಜಿ ಆಗಿಬಿಡ್ತೈತಿ. ಇದನ್ನು ನಾನು ನಿಮಗೆಲ್ಲ ಗೊತ್ತಿರುತ್ತೆ, 1 ಲೋಟಕ್ಕೆ 1 ಲೋಟ ಬೆಲ್ಲ ಹಾಕೋದು ಅಂತ. ನಿಮಗೆ ಸ್ವೀಟ್ ಅನುಸಾರವಾಗಿ ಹಾಕ್ಕೊಳ್ರಿ. ನಾನು ಇಲ್ಲಿ ಒಂದಷ್ಟೇ ಬೆಲ್ಲ ಹಾಕೋತಾ ಇದ್ದೀನಿ. ಮಾಡಿದ್ದಿತ್ತು ಅದನ್ನು ಹಾಕೊಂಡ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಇದು ಬೇಯಿಸ್ಬೇಕಾದ್ರೆ ಚೆನ್ನಾಗಿ ಕುದಿಬೇಕು. ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟು ಸ್ವೀಟ್ ಅಂದರೆ ಹಬ್ಬಕ್ಕೆ ಅಂತಂದರೆ ಹೋಳ್ಗೆನೇ ಮಾಡ್ತಾರೆ. ಹೋಳ್ಗೆ ಮಾಡೋದು ಗೊತ್ತೇ ಇರ್ತೈತಿ. ಅಯ್ಯೋ ಏನು ದೊಡ್ಡದು ತೋರಿಸಿದ್ದಾರೆ ಅಂತ ಅನ್ಕೋಬೇಡಿ. ಪಾಪ ಗೊತ್ತಿಲ್ಲದರು ಕಡಲೆಬೇಳೆನ ಈ ಥರ ಕುಕ್ಕರಲ್ಲಿ ಬೇಯಿಸಿ ಮಾಡೋಂಗಿಲ್ಲ ಯಾರು ಆಲ್ಮೋಸ್ಟ್. ಅದಕ್ಕೆ ನಾನು ಆ ಥರ ತೋರಿಸ್ತಾ ಇದ್ದೀನಿ. ಮತ್ತು ಇದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಇಲ್ಲಿ ಸಣ್ಣ ಮಿಕ್ಸಿ ಜಾರಲ್ಲೇ ರುಬ್ಕೊಂಡಿದ್ದೀನಿ ಇದನ್ನು. ಅದಕ್ಕಿಂತ ಮೊದಲು ಇದು ಒಂದು ಸ್ವಲ್ಪ ಕುದ್ದಾದ್ಮೇಲೆ ಒಂದು ಸ್ವಲ್ಪ ಆರಬೇಕು. ಫುಲ್ ಆರಿದ್ರೂ ಕೂಡ ರುಬ್ಬಕ್ಕಾಗಂಗಿಲ್ಲ. ತೀರಾ ಬಿಸಿ ಇರುತ್ತಲ್ಲ, ಒಂದು ಸ್ವಲ್ಪ ತಣ್ಣಗಾಗಲಿ, ಸ್ವಲ್ಪ ಮಟ್ಟಿಗೆ ತಣ್ಣಗಾಗಲಿ ಅಂತಂದು ಹೇಳಿ ಅಷ್ಟರಲ್ಲೇ ನಾನು ಇಲ್ಲಿ ಹಿಟ್ಟು ಕಲಿಸ್ಕೋತಾ ಇದ್ದೀನಿ. ನಾನು ಇಲ್ಲಿ ತಂದೂರಿ ಹಿಟ್ಟನ್ನು ಯೂಸ್ ಮಾಡ್ಕೋತಿದ್ದೀನಿ, ಮೈದಾ ಹಿಟ್ಟಲ್ಲ. ತಂದೂರಿ ಹಿಟ್ಟು ಅಂತ ಸಿಗುತ್ತೆ, ನಾನು ಅದು ತಗೊಂಬಂದ್ಬಿಟ್ಟು ತಂದೂರಿ ಹಿಟ್ಟನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟು ಕಲಿಸ್ಬೇಕಾದ್ರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಹಾಕ್ಕೋಬೋದು. ನಿಮ್ಮ ಚೆನ್ನಾಗಿ ಬರಬೇಕಂತಂದ್ರೆ ನಿಮಗೆ ಹೆಂಗೆ ಬೇಕೋ ಆ ಥರ ಕಲಿಸ್ಕೊಳ್ರಿ. ಹಿಟ್ಟು ಹೋಳ್ಗೆ ಚೆನ್ನಾಗಿ ಬರಬೇಕು ಸಾಫ್ಟಾಗಿ ಅಂತ ನಾನು ಹೇಳ್ತಾ ಇರೋದು. ಮತ್ತು ಏನು ಗೊತ್ತಾ, ಹೋಳ್ಗೆ ಕಲಿಸ್ಬೇಕಾದ್ರೆ ಇದು ಕಣಕ ಕಲಿಸ್ಕೊಳ್ಬೇಕಾರೆ ಒಬ್ಬೊಬ್ಬರು ಅರಿಶಿನ ಪುಡಿ ಹಾಕೋತಾರೆ. ನಿಮಗೆ ಇಷ್ಟ ಇದ್ರೆ ಹಾಕ್ಕೊಳ್ರಿ. ಎಲ್ಲೋ ಇಶ್ ಬರಬೇಕು ಹೋಳ್ಗೆ ಅಂತಂದ್ರೆ. ನಾವು ಯಾವಾಗಲೂ ಹಾಕಲ್ಲ, ನಾನು ಅದಕ್ಕೆ ಹಾಕ್ತಾಯಿಲ್ಲ. ಆಮೇಲೆ ಕಣಕ ಹೇಗಿರಬೇಕು ಅಂತಂದ್ರೆ, ಹೂರ್ಣ ಹೇಗಿರುತ್ತೆ ಅಂದರೆ ಗಟ್ಟಿದ್ರೆ ಕಣಕನೂ ಗಟ್ಟಿರಬೇಕು, ತೆಳ್ಳಗಿದ್ರೆ ಕಣಕನ ತೆಳ್ಳಗಿರ್ಬೇಕಂದ್ರೆ ಹೋಳ್ಗೆ ಕರೆಕ್ಟಾಗಿ ಬರಬೇಕು. ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ರಿ. ನಾನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾನು ಕಲಿಸ್ಕೊತಿದ್ದೀನಿ. ಸ್ವಲ್ಪ ಮೀಡಿಯಮ್ ಕಲಿಸ್ಕೊತಿದ್ದೀನಿ, ತೀರಾ ಗಟ್ಟಿ ಅಲ್ಲ, ತೀರಾ ತೆಳ್ಳಗೂ ಅಲ್ಲ, ಮೀಡಿಯಮಾಗಿ ಕಲಿಸ್ಕೊತಾ ಇದ್ದೀನಿ ನಾನು. ಮತ್ತು ಹೂರ್ಣ ತುಂಬ ತೆಳ್ಳಗಾಯಿತು ಅಂದರೆ ಬೇಕಂದ್ರೆ ಮತ್ತು ಆಮೇಲೆ ಒಂದು ಸ್ವಲ್ಪ ನೀವು ಕಣಕ ಸರಿ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು. ಅದಕ್ಕೆ ಮೊದಲೇ ಒಂದು ಸ್ವಲ್ಪ ಮಿದುವಾಗಿ ಮೀಡಿಯಮಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರ್ತೈತಿ. ನೋಡಿರಿ, ನಾನು ಕಣಕ ಕಲಿಸಿ ಸೈಡ್ ಎತ್ತಿಡೋ ಅಷ್ಟೊತ್ತಿಗೆ ಇದು ಸ್ವಲ್ಪ ಪರವಾಗಿಲ್ಲ, ತುಂಬ ಬಿಸಿ ಇರೋದು. ಒಂದು ಸ್ವಲ್ಪ ಓಕೆ ನಾವು ಹಿಡ್ಕೊಂಡು ರುಬ್ಬಬೋದು. ಅಷ್ಟು ಮಟ್ಟಿಗೆ ಒಂದು ಸ್ವಲ್ಪ ತಣ್ಣಗಾಗೈತಿ. ಇಲ್ಲಿ ಪ್ರಮಾಣ ಕಡಿಮೆ ಇರೋದ್ರಿಂದ ನಾನು ಸಣ್ಣ ಜಾರಲ್ಲಿನ ಹಾಕ್ಕೊಂಡು ನಾನು ರುಬ್ಕೋತಾ ಇದ್ದೀನಿ. ಮತ್ತು ಸಣ್ಣ ಜಾರಲ್ಲಿ ಪಟ ರುಬ್ಬಿ ಬಿಡ್ತೈತಿ, ಸಾಫ್ಟಾಗಿ ಬರ್ತೈತಿ. ನಾನು ರುಬ್ಬಿದ ಮೇಲೆ ತೋರಿಸ್ತೀನಿ ಎಷ್ಟು ಗಂಧದಂಗೆ ಆಗಿರ್ತೈತಿ ಹೂರ್ಣ. ಅದು ಕಡಲೆ ಬೆಳೆದು ಅಂತಂದ್ರೆ ತುಂಬ ಗಂಧದಂಗೆ. ನೋಡಿರಿ, ನಾನು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಒಂದು ತಟಗೂ ನುಚ್ಚಿಲ್ಲ, ಒಂದು ತಟಗೂ ಎಲ್ಲೂ ಏನೂ ಉಳಿದಿಲ್ಲ, ಅಷ್ಟು ಚೆನ್ನಾಗಿ ಬಂದೈತಿ. ಅದಕ್ಕೆ ನಾನು ಹೇಳೋದು, ನೀವು ಬಿಗ್ನರ್ಸ್ ಆದರೆ ಫಸ್ಟ್ ಕಡಲೆಬೇಳೆಯಿಂದ ಮಾಡಿರಿ ಹೋಳ್ಗಿನ ಅಂತ.
ತೊಗರಿಬೇಳೆಯಿಂದ ಮಾತ್ರ ಸಾಧ್ಯನೇ ಇಲ್ಲ. ನಮ್ಮ ಅಮ್ಮ ಎಲ್ಲ ತೊಗರಿಬೇಳೆಯಿಂದ ಮಾಡಿ ನನಗೆ ಹೋಳಿಗೆನೇ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊತಿದ್ದೀನಿ ನಾನು. ಆಂಟಿರೆಲ್ಲ ಇಲ್ಲಿ ಕಡಲೆಬೇಳೆ ಮಾಡೋದನ್ನು ನೋಡಿ ನೋಡಿ ನಾನು ಕಲಿತು ಕಡಲೆಬೇಳೆ ಹೋಳಿಗೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತಂದೇಳಿ ನನಗೆ ಇವಾಗಲೇ ಗೊತ್ತಾಗಿದ್ದು. ಹಾಗೆ ಇಲ್ಲಿ ನಾನು ಕಣಕನ ಒಂದು ಮಣೆ ಮೇಲೆ ನಾನು ಇದು ಟ್ರಾನ್ಸ್ಪರೆಂಟ್ ಪೇಪರ್ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಬಟರ್ ಪೇಪರು ಅದೆಲ್ಲ ತೊಗೊಳ್ರಿ. ನಾನು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಇಟ್ಕೊಂಡು ನಾನು ಕೆಳಗಡೆಯಿಂದ ತುಂಬಿ ಇಟ್ಬಿಟ್ಟು ಮೇಲ್ಗಡೆಯಿಂದ ನಾನು ರೌಂಡಾಗಿ ಮಾಡ್ಕೊಂಡ್ಬಿಡ್ತೇನೆ, ತೀಡ್ಬಿಡ್ತೇನೆ. ಹಾಗೆ ಇದರಲ್ಲಿ ಸರಿಯಾಗಿ ಬಂದಿಲ್ಲ ವಿಡಿಯೋ, ನಾನು ತೋರಿಸ್ತೀನಿ ಮತ್ತೆ ಮುಂದೆ. ಈಗ ನೋಡಿರಿ, ನಾನು ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೊಂಬಿಟ್ಟು ತೀಡ್ಬಿಟ್ಟು ಮತ್ತೆ ನಾವು ಬೇಯಿಸ್ಕೊಂಬಿಡ್ಬೋದು. 2 ಕಡೆ ಎಣ್ಣೆ ಏನಾರ ಹಾಕ್ಕೊಳ್ರಿ. ತುಪ್ಪ ಈಗ ಅವಾಗೆಲ್ಲ ಸ್ಪೆಷಲ್ ತುಪ್ಪನೂ ಹಾಕ್ಕೊಂಡು ಮಾಡ್ಕೋತಾರೆ, ನಿಮ್ಮ ಇಷ್ಟ. ನಾವು ತಿನ್ಬೇಕಾದ್ರೆ ತುಪ್ಪ ಹಾಕ್ಕೋತೀವಿ. ಎಣ್ಣೆ ಹಾಕಿ ಮಾಡ್ಕೊ 2 ಕಡೆ ಎಣ್ಣೆ ಹಾಕಿ ಬೇಯಿಸ್ಬಿಡ್ರಿ, ಚೆನ್ನಾಗಿರ್ತೈತಿ. ನೆಕ್ಸ್ಟ್ ನಿಧಾನಕ್ಕೆ ಟರ್ನ್ ಮಾಡಿದ್ರೆ ಇದನ್ನು ಚೆನ್ನಾಗಿ ಹಂಚಿ ಕಾಯಿಸ್ಬಿಟ್ಟು ಮೀಡಿಯಮ್ ಇಟ್ಕೊಳ್ರಿ. ಪದೇ ಪದೇ ಜೋರು ಮಾಡೋದು ಬೇಕಾಗಿಲ್ಲ, ಸಣ್ಣ ಮಾಡೋದು ಬೇಕಾಗಿಲ್ಲ. ಕರೆಕ್ಟಾಗಿ ಹದವಾಗಿ ಬೇಯ್ತಾವೆ. ನಿಧಾನಕ್ಕೆ ತೆಗೆದ್ರೆ ನಿಮಗೆ ಬಿಸಿ ಬಿಸಿಯಾದ ಹೋಳ್ಗೆ ತಿನ್ನಕ್ಕೆ ರೆಡಿ ನೋಡಿರಿ. ಇಲ್ಲಿ ನಾನು ಕಣಕನ ಅದು ಹೋಳ್ಗೆ ಪೇಪರ್ ತೊಗೊಂಡಿಲ್ಲ, ನಾನು ಇಲ್ಲಿ ಟ್ರಾನ್ಸ್ಪರೆಂಟ್ ಪೇಪರ್ ತೊಗೊಂಡಿದ್ದೀನಲ್ಲ ಅದ್ರ ಮೇಲೇ ಇಟ್ಕೊಂಡ್ಬಿಟ್ಟು ಒಂದೇ ಕೈಯಲ್ಲೇ ನಾನು ಹೂರಣ ತೊಗೊಂಡ್ಬಿಟ್ಟು, ನಿಮಗೆ ಯಾವ ಸೈಜ್ ಬೇಕೋ, ಚಿಕ್ಕ ಬೇಕಂದ್ರೆ ಚಿಕ್ಕ, ದೊಡ್ಡ ಬೇಕಂದ್ರೆ ದೊಡ್ಡ, ತುಂಬ ಈಜಿ ಇರುತ್ತೆ ಟ್ರಾನ್ಸ್ಪರೆಂಟ್ ಪೇಪರ್ ತೊಗೊಂಡ್ರೆ. ನೋಡಿರಿ, ನಾನು ಅದರಲ್ಲಿನೂ ಹೂರಣ ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದೇ ಕೈಲೇ ತುಂಬ್ತಾನೆ. ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಬರ್ತೈತಿ, ಏನು ಒಡೆಯಂಗಿಲ್ಲ. ಎಲ್ಲ ಕಡೆನೂ ಇವಿನಾಗಿ ಸ್ಪ್ರೆಡ್ ಆಗ್ತೈತಿ. ನಾನು ಕೈಯಲ್ಲಿ ಇಟ್ಕೊಂಡು ಏನು ಕಣಕ ತುಂಬಲ್ಲ, ಈ ಪೇಪರ್ ಮೇಲೆ ಇಟ್ಟನೇ ಮಾಡಿದೆ ನಾನು. ಇದನ್ನ ಇಟ್ಬಿಟ್ಟು ಒಂದು ಸ್ವಲ್ಪ ದೊಡ್ಡದಾದ ಮೇಲೆ ಈ ಥರ ಕೈಲೇ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಇದು ಇನ್ನೊಂದು ಕಡೆ ಭಾಗ ಪೇಪರ್ ಇರುತ್ತಲ್ಲ ಆ ಪೇಪರ್ ಹಾಕ್ಕೊಂಡ್ಬಿಟ್ಟು ನನಗೆ ಎಷ್ಟು ತೆಳ್ಳಗೆ ಬೇಕು ನೋಡು ಅಷ್ಟು ತೆಳ್ಳಗೆ ನಾನು ರೌಂಡಾಗಿ ತಿಡ್ಕೊತೀನಿ. ಅಂದರೆ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ತುಂಬ ಈಜಿ. ಅದು ಸ್ಕಿಪ್ ಆಗೈತಿ ವಿಡಿಯೋ, ಕ್ಷಮಿಸಿ ನನಗೆ. ಆಮೇಲೆ ಅದನ್ನು ಕೈಲೇ ತೊಗೊಂಡ್ಬಿಟ್ಟು ನಾನು ಈ ಥರ ಹಾಕ್ತೀನಿ. ಬಟರ್ ಪೇಪರ್ ಆದರೆ ನೀವು ಬಟರ್ ಪೇಪರ್ಗೆ ಕೆಳಗಡೆ ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಪೇಪರ್ ತಗೊಂಡ್ರೆ ನೀವು ಕೈಲೇ ತೆಗೆಯೋದು ಬೇಕಾಗಂಗೆ ಇಲ್ಲ. ಬಟರ್ ಪೇಪರ್ ಡೈರೆಕ್ಟಾಗಿ ಹಂಚ ಮೇಲೆ ಹಾಕ್ಬೋದು, ಇನ್ನೂ ಈಸಿ ಆಗುತ್ತೆ. ನಾನು ಎರಡೂ ಏನು ಹೇಳಿದ್ದೀನಿ ನಾನು ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ರಿ. ಏನು ಚೆನ್ನಾಗಿ ಬರುತ್ತೆ ಗೊತ್ತಾ. ನೀವು ಯಾವ ಥರ ಮಾಡ್ತೀರಿ ಹೋಳ್ಗಿನ, ಹಾಗೆ ಕಡಲೆಬೇಳೆದು ಮಾಡ್ತಿರೋ ಏನು ತೊಗರಿಬೇಳೆದು ಮಾಡ್ತಿರೋ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಗಾಗಿ ನಾನು ವೆಯ್ಟ್ ಮಾಡ್ತಿರ್ತೀನಿ. ಹಾಗೆ ಯುಗಾದಿ ಹಬ್ಬಕ್ಕೆ ನೀವು ಏನೇನೆಲ್ಲ ಸ್ವೀಟ್ ಮಾಡ್ತೀರಿ, ಎಷ್ಟು ದಿನ ಯುಗಾದಿ ಹಬ್ಬ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾನು ಕ್ವಾಂಟಿಟಿ ಕಡಿಮೆ ಆಗೋದ್ರಿಂದ ನಾನು ಇಲ್ಲಿ ಹೋಳಿಗೆ ಬುಟ್ಟಿ ತೋರಿಸ್ಬೇಕಂದ್ರೆ ನಮ್ಮ ರೊಟ್ಟಿ ಬುಟ್ಟಿ ಹೆಂಗೆ ತೋರಿಸ್ತಾವಲ್ಲ ಹಂಗೆ ಹೋಳಿಗೆ ಬುಟ್ಟಿ ತೋರಿಸ್ಬೇಕು ಅಂತಂದರೆ ನಾನು ಹೋಳಿಗೆನ ಕಡಿಮೆ ಮಾಡಿದ್ದೀನಿ, ತುಂಬ ಕಡಿಮೆ ಮಾಡಿದ್ದೀನಿ. ಹಾಗಾಗಿ ನಾನು ಬುಟ್ಟಿ ತೋರಿಸ್ತಾ ಇಲ್ಲ, ಹಂಚಲ್ಲೇ ತೋರಿಸ್ತಾ ಇದ್ದೀನಿ ಹೋಳಿಗೆ ಮಾಡ್ಕೊಂಡೋದನ್ನು. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ನಾವು ಹೋಳಿಗೆ ಮಾಡಿದ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಂದು ವಿಡಿಯೋ ಯಾರಾದರೂ ನೋಡಿದರೆ ಯುಗಾದಿ ಹಬ್ಬಕ್ಕೆ ಹೊಸಬರಾಗಿದ್ದರೆ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡಿಕೊಂಡು ಟ್ರೈ ಮಾಡಿಕೊಂಡು ತಿಂದುಬಿಟ್ಟು ಹೇಗಿದೆ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ಹೇಗೆ ಬಂದವು ಹೋಳ್ಗೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೇ ಹೊಸಬರಾಗಿದ್ದರೆ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ನಾನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಯುಗಾದಿ ಹಬ್ಬ ನಿಮ್ಮೆಲ್ಲರ ಬಾಳಿನಲ್ಲಿ ಹೊಸತನ್ನು ಎಲ್ಲವನ್ನೂ ಹೊಸತನ್ನು ತರಲಿ ಅಂತಂದು ಹೇಳಿ ನಾನು ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ